ಹಾಯ್, ಎಲ್ರಿಗೂ ನಮಸ್ಕಾರ. ನಾವು ಮಾಡ್ತಾ ಇರೋದು ಇವತ್ತು ಮಟನ್ ಸೀಖ್ ಕಬಾಬ್. ಸೊ ಮೊದಲಿಗೆ ಇದು ಅರ್ಧ ಕೆ ಜಿ ಆಗಿದೆ. ಇದನ್ನು ನಾನು ತುಂಬ ಸಣ್ಣಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೇಕು, ಈ ಥರ ಗ್ರೈಂಡ್ ಆಗಿರಬೇಕು. ಓಕೆ, ಸೊ ಇದಕ್ಕೆ ಬೇಕಾಗಿರೋದು, ಸೊ ನಾನು ಮೊದಲಿಗಡೆ ನಿಮಗೆ ಇದು ಗ್ರೀನ್ ಆಗಿರೋದ್ರಿಂದ ನಾನು ಮೆಣಸಿನ್ಕಾಯಿ, ಅಲ್ಲ, ಸೊ ಇದು ಬಂದುಬಿಟ್ಟು ನಿಮಗೆ ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಸೊ ಚಕ್ಕೆ, ಲವಂಗ, ಏಲಕ್ಕಿ, ಅದು ಆಮೇಲೆ ಅರ್ಧ ನಿಮಗೆ ಆನಿಯನ್ ತೊಗೊಂಡಿದ್ದೀನಿ, ಸ್ವಲ್ಪ ಅರ್ಧ ನಿಮಗೆ ಟೇಸ್ಟಿಗೆ ನಿಂಬು ತೊಗೊಂಡಿದ್ದೀನಿ, ಇದು ನಿಮಗೆ ಕೊತ್ತಂಬರಿ. ಇದನ್ನು ನಾವು ನೀಟಾಗಿ ಸಣ್ಣಾಗಿ ರುಬ್ಕೊಂಬಿಡುವ ಮೊದಲಿಗೆ. ಓಕೆ, ಸೊ ನಾವೀಗ ಈ ಥರವಾಗಿ ಇದನ್ನು ಎಲ್ಲವನ್ನು ಸಣ್ಣಾಗಿ ರುಬ್ಕೊಂಡಿದ್ದೀವಿ. 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಸೊ ನಮಗೆ ಸ್ವಲ್ಪ ಸ್ಪೈಸಿ ಬೇಕು, ಸೊ ಹೀಗಾಗಿ ನಾನು 2 ಚಮಚೆಯಿಂದ 3 ಚಮಚೆ ನಾನು ಹಾಕ್ತಾಯಿದ್ದೀನಿ. ಸೊ ಅರಿಶಿನ, ಇದು ರುಚಿಗೆ ತಕ್ಕಷ್ಟು ಉಪ್ಪು, ಇದು ಮನೆಯಲ್ಲೇ ಮಾಡಿರುವಂತಹ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ನಿಮಗೆ ನಿಂಬು ರಸ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನು ಇಲ್ಲ ಅದಕ್ಕಿಂತ ಕಮ್ಮಿ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಿ. ಓಕೆ, ಇದನ್ನು ಇವಾಗ ತುಂಬ ಚೆನ್ನಾಗಿ ಪೂರ ಸರಿಯಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇವಾಗಿದು ತುಂಬ ಚೆನ್ನಾಗಿ ನಾವು ಕಲಸಿಟ್ಕೊಂಡಿದ್ದೀವಿ. ಇದು ಸೆಟ್ಟಾಗಲಿಕ್ಕೆ ನೀವೊಂದು 15 ನಿಮಿಷ ಇದನ್ನು ಹಾಗೇನಾದರೂ ಬಿಟ್ಬಿಡಿದ್ರೆ, ಇಲ್ಲ ಅಂದರೆ ನೀವು ಫ್ರಿಜ್ಜಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇಡಿ. ಓಕೆ, ಸ್ವಲ್ಪ ಹೊತ್ತು ನೀಟಾಗಿ ಸೆಟ್ ಆಗುತ್ತೆ, ಆಮೇಲೆ ತುಂಬಾ ಟೇಸ್ಟ್ ಕೂಡ ಆಗಿ ಬಂದಿರುತ್ತೆ. ಹಾಂ, ಇವಾಗ ಸೆಟ್ಟಾಗಿದೆ. ಇವಾಗ ಒಂದು ಬೌಲಲ್ಲಿ ನಾವು ನೀರು ತೊಗೊಂಡಿದ್ದೀವಿ. ಸ್ವಲ್ಪ ಅದು ನೀರನ್ನು ಹೀಗೆ ತೊಗೊಂಡು ನಿಮಗೆ ಎಷ್ಟು ಲೆಂತ್ ಬೇಕಾಗುತ್ತಾ ಅಷ್ಟು ನೀವು ಮಾಡ್ಕೋಬೋದು. ಸೊ ಇದಕ್ಕೆ ನೀವು ಶೇಪ್ ಅದು ಬೇಕಿದ್ರೆ ಶೇಪ್ ತೊಗೋಬೋದು, ಇಲ್ಲ ಶೇಪ್ ಬೇಡ ಅನ್ನೋದ್ರೆ ಹಾಗೇನೂ ಕೂಡ ಮಾಡ್ಬೋದು. ಓಕೆ, ನಾವೀಗ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ. ಓಕೆ, ನಾನೊಂದು ತವೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೇನೆ. ನೀವು ಬೇಕಿದ್ರೆ ಡೀಪ್ ಫ್ರೈ ಆದರೂ ಮಾಡ್ಕೊಳ್ಳಿ. ನಾನು ಡೀಪ್ ಫ್ರೈ ಮಾಡ್ತಾಯಿಲ್ಲ. ಹಾಂ, ನಾನಿದನ್ನು 2 ರೀತಿ ತೋರಿಸ್ತಾ ಇದ್ದೀನಿ. ಒಂದು ನಿಮಗೆ ಸೀಖ್ ಕಬಾಬ್ ಥರ ಆಗುತ್ತೆ, ಇನ್ನೊಂದು ನಿಮಗೆ ಈ ಥರ ಟಿಕ್ಕ ಕೂಡ ಇದರಲ್ಲೇ ಮಾಡ್ಕೋಬೋದು. ಸೊ ಇದನ್ನು ಸ್ವಲ್ಪ ತಟ್ಕೊಂಡ್ರೆ ಟಿಕ್ಕ ಆಗುತ್ತೆ. ಇವಾಗ ನಾವು 2 ಕೂಡ ಹಾಕಿದ್ದೀವಿ. ಮಧ್ಯ ಮಧ್ಯ ಸ್ವಲ್ಪ ಇದನ್ನು ನಿಧಾನವಾಗಿ ಈ ಥರ ತಿರುಗಿಸ್ಕೋಬೇಕಾಗತ್ತೆ. ರುಚಿಕರವಾದ ಸೀಖ್ ಕಬಾಬ್ ಮತ್ತು ಮಟನ್ ಟಿಕ್ಕಾ ರೆಡಿಯಾಗಿದೆ. ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.